ನೀವು ಕಳ್ಳರ ಜೊತೆಗಾದರೂ ಇರಿ, ಯಾರ ಜೊತೆಗಾದರೂ ಇರಿ, ಆದರೆ ಸತ್ಯದ ಪರವಾಗಿ ಇರಿ. ಊಹಾ ಪತ್ರಿಕೋದ್ಯಮ ಮೊದಲು ನಿಲ್ಲಿಸಿ, ಇದು ಸಮಾಜಕ್ಕೆ ಹಾನಿಕಾರಕ. ಎಲೆಕ್ಟ್ರಾನಿಕ್ ಮೀಡಿಯಾದವರಿಗೆ ಸಿಎಂ ಕರೆ. ನೀವು ಕಳ್ಳರ ಜೊತೆಗಾದರೂ ಇರಿ, ಯಾರ ಜೊತೆಗಾದರೂ ಇರಿ, ನೀವು ಆದರೆ ಸತ್ಯದ ಪರವಾಗಿ ಇರಿ. ಊಹಾಪೋಹ ಪತ್ರಿಕೋದ್ಯಮ ಮೊದಲು ನಿಲ್ಲಿಸಿ, ಇದು ಸಮಾಜಕ್ಕೆ ಹಾನಿಕರ. ಎಲೆಕ್ಟ್ರಾನಿಕ್ ಮೀಡಿಯಾದವರಿಗೆ ಸಿಎಂ ಸಿದ್ದರಾಮಯ್ಯನವರು ಕರೆ. ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ನಮ್ಮ ಸರ್ಕಾರ ಸದಾ ಸಿದ್ಧ. ನಮ್ಮ ಸರ್ಕಾರ ಯಾವತ್ತೂ ಇದಕ್ಕೆ ಧಕ್ಕೆ ತರುವ ಕೆಲಸ ಮಾಡಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆ. ನೀವು ಕಳ್ಳರ ಜೊತೆಗಾದರೂ ಇರಿ, ಯಾರ ಜೊತೆಗೆ ಬೇಕಾದರೂ ಇರಿ, ಸತ್ಯದ ಪರವಾಗಿರಿ. ಒಂದು ರಾಜ್ಯದ ಮುಖ್ಯಮಂತ್ರಿ, ಆ ಮುಖ್ಯಮಂತ್ರಿಯ ಸಲಹೆಗಳು ಒಂದು ಮಾಧ್ಯಮ ಕ್ಷೇತ್ರಕ್ಕೆ ಬೇಕಾ ಅಂತ ಕೇಳಿದ್ರೆ ಖಂಡಿತ ಅದರ ಅನಿವಾರ್ಯತೆಗಳೇನು ಇರೋದಿಲ್ಲ. ಸಂವಿಧಾನದ 4ನೇ ಅಂಗವಾಗಿ ದೇಶದಲ್ಲೇ ಕ್ರಾಂತಿಕಾರಕ ಒಂದು ರಂಗವಾಗಿ ಬದಲಾಗಿರುವಂತಹ ಪತ್ರಿಕೋದ್ಯಮ, ಆ ಪತ್ರಿಕೋದ್ಯಮಗಳಿಗೆ ಸಲಹೆ ಕೊಡುವಂತಹದ್ದು ಅದು ಅಪರಾಧ ಅಂತ ಅಲ್ಲ. ಆದರೆ ನ್ಯಾಯದ ಪರವಾಗಿರಿ. ಕಳ್ಳರ ಜೊತೆಗಾದರೂ ಇರಿ, ಮತ್ತೊಬ್ಬರ ಜೊತೆಗಾದರೂ ಇರಿ, ನ್ಯಾಯದ ಪರವಾಗಿರಿ. ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ನಮ್ಮ ಸರ್ಕಾರ ಸದಾ ಸಿದ್ಧ. ಯಾವತ್ತೂ ಇದಕ್ಕೆ ಧಕ್ಕೆ ತರುವಂತಹ ಕೆಲಸ ಮಾಡೋದಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಎಲೆಕ್ಟ್ರಾನಿಕ್ ಮೀಡಿಯಾದ ಬಗ್ಗೆ ಈ ಸಂಬೋಧನೆ ನಿಜಕ್ಕೂ ಚರ್ಚೆಗೆ ಕಾರಣವಾಗಿದೆ. ನನ್ನ ಕಾರಿನ ಮೇಲೆ ಕಾಗೆ ಕುಳಿತ ಬಗ್ಗೆ ದೊಡ್ಡ ಚರ್ಚೆಯನ್ನು ನಡೆಸಿದ್ರು. ಆ ಚರ್ಚೆಯಲ್ಲಿ ಜ್ಯೋತಿಷಿಗಳು ಹೇಳಿದ್ದೆಲ್ಲ ಅಪ್ಪಟ ಸುಳ್ಳಾಯಿತು. ನೀವು ಹೀಗೆಲ್ಲ ತೋರಿಸಿದ್ರೆ ಜನ ಒಪ್ತಾರಾ? ಯೋಚನೆ ಮಾಡಿ. ನಾನು ರಾಜಕಾರಣಕ್ಕೆ ಬಂದು ಇಷ್ಟು ವರ್ಷದಲ್ಲಿ ಯಾವ ಮಾಧ್ಯಮಗಳಿಗೂ ನನ್ನ ಬಗ್ಗೆ ಹೀಗೆ ಬರೆಯಿರಿ, ಹಾಗೆ ಬರೆಯಿರಿ ಅಂತ ಹೇಳಲಿಲ್ಲ. ಯಾವತ್ತೂ ಹೇಳಲಿಲ್ಲ. ನನ್ನ ಬಗ್ಗೆ ಸತತವಾಗಿ ಸುಳ್ಳು ತೋರಿಸುವಾಗಲೂ ಯಾಕೆ ಎಂದು ಕೇಳಲಿಲ್ಲ, ಪ್ರಶ್ನೆ ಮಾಡಲಿಲ್ಲ. ನಿಮ್ಮಿಂದ ನನಗೆ ಏನೇನು ಅಪೇಕ್ಷೆ ಇಲ್ಲ. ಸಾಧ್ಯವಾದರೆ ಸತ್ಯ ತೋರಿಸಿ, ಸತ್ಯ ಬರೆಯಿರಿ. ಎಲೆಕ್ಟ್ರಾನಿಕ್ ಮೀಡಿಯಾಗಳಿಗೆ ಸಿಎಂ ಸಿದ್ದರಾಮಯ್ಯನವರು ಸಲಹೆ. ಅವರ ಕಾರ್ ಮೇಲೆ ಒಂದು ದಿನ ಕಾಗೆ ಕೂತಿತ್ತು. ರಾಜ್ಯವನ್ನಾಳುವಂತಹ ಸಿಎಂ ಸಿದ್ದರಾಮಯ್ಯನವರ ರಾಜಕೀಯ ನಡೆಗಳನ್ನ ಮಾತ್ರ ತೋರಿಸೋದಕ್ಕೆ ಮಾಧ್ಯಮ ಸೀಮಿತವಾಗಿಲ್ಲ ಅನ್ನೋ ಸಣ್ಣ ಸ್ಪಷ್ಟೀಕರಣ ನಿಮಗೂ ಇರಲಿ. ಒಂದು ರಾಜ್ಯದ 224 ಕ್ಷೇತ್ರಗಳ ಜವಾಬ್ದಾರಿಯನ್ನು ಹೊತ್ತುಕೊಂಡಿರುವಂತಹ ಒಂದು ಸಿದ್ದರಾಮಯ್ಯ ಆಧ್ಯಾತ್ಮಿಕವಾದ ಕೆಲ ಕಾರಣಗಳನ್ನು ಮುಂದಿಟ್ಟುಕೊಂಡು ಸಿದ್ದರಾಮಯ್ಯರ ಕಾರಿನ ಎಡಭಾಗದಲ್ಲಿ ಕಾಗೆ ಕೂತ್ಕೊಂಡಿದೆ ಅನ್ನೋ ಸುದ್ದಿ ಅದೇನು ಅಪರಾಧವಾ? ಜ್ಯೋತಿಷ್ಯಗಳನ್ನು ನಂಬುವಂತಹ ರಾಜ್ಯ, ಆಧ್ಯಾತ್ಮಿಕ ಕೆಲ ಕಾರಣಗಳನ್ನು ನಂಬುವಂತಹ ರಾಜ್ಯ, ಕಾಗೆಯನ್ನು ಶನಿದೇವರು ಅಂತ ಒಪ್ಪಿಕೊಳ್ಳುವ ಸಾಕಷ್ಟು ವರ್ಗಗಳಿದ್ದಾವೆ. ಸೊ ಒಂದೊಂದು ವರ್ಗಕ್ಕೂ ಒಂದೊಂದು ಆಧ್ಯಾತ್ಮಿಕ ಪ್ರಶ್ನೆಗಳು ಕಾಡುತ್ತೆ. ಸೊ ಹೀಗಿದ್ದಾಗ ಇದಕ್ಕೆ ಜ್ಯೋತಿಷ್ಯರು ಏನು ಹೇಳ್ತಾರೆ, ಸಂಖ್ಯಾಶಾಸ್ತ್ರ ಏನು ಹೇಳುತ್ತೆ, ಜ್ಯೋತಿಷ್ಯ ಶಾಸ್ತ್ರ ಏನು ಹೇಳುತ್ತೆ, ಇವುಗಳ ಬಗ್ಗೆ ಜನರಿಗೆ ತಿಳುವಳಿಕೆ ಮೂಡಿಸುವಂಥ ಪ್ರಯತ್ನಗಳು ಮಾಧ್ಯಮ ಮಾಡಿತ್ತು. ಸೊ ನಾನು ನಿಮ್ಮಲ್ಲಿ ಯಾವ ಅಪೇಕ್ಷೆಗಳನ್ನು ಕೂಡ ಇಟ್ಟುಕೊಂಡಿಲ್ಲ. ನೀವು ಅಪೇಕ್ಷೆಗಳನ್ನು ಇಟ್ಕೊಳ್ಳದಲ್ಲೇ ಇರ್ರಿ. ರಾಜ್ಯವನ್ನು ಆಳುವಂತಹ ಸಿಎಂ ಸಿದ್ದರಾಮಯ್ಯ ಅವರ ಎಲ್ಲ ಪೊಲಿಟಿಕಲ್ ಹೆಜ್ಜೆಗಳನ್ನು ಕೂಡ ಮಾಧ್ಯಮ ಕವರ್ ಮಾಡುತ್ತೆ, ಜನರಿಗೆ ತೋರಿಸುವಂಥ ಪ್ರಯತ್ನ ಮಾಡುತ್ತೆ. ಸೊ ಇದು ಸಿದ್ದರಾಮಯ್ಯನವರು ಸಲಹೆ ಕೊಟ್ಟಿರುವಂತಹದ್ದು. ನೀವು ಹೀಗೆಲ್ಲ ತೋರಿಸಿದರೆ ಜನ ಒಪ್ತಾರಾ? ಯೋಚನೆ ಮಾಡಿ. ನಾನು ರಾಜಕಾರಣಕ್ಕೆ ಬಂದು ಇಷ್ಟು ವರ್ಷದಲ್ಲಿ ಯಾವತ್ತಾದರೂ ಮಾಧ್ಯಮಗಳಿಗೂ ನನ್ನ ಬಗ್ಗೆ ಹಿಂಗೆ ಬರೀರಪ್ಪ, ಹಂಗೆ ಬರೀರಪ್ಪ ಅಂತ ಹೇಳಿದ್ದೀನಾ? ಹಾಗೆ ಬರೆಯಿರಿ ಎಂದು ಯಾವತ್ತೂ ಹೇಳಲಿಲ್ಲ. ನನ್ನ ಬಗ್ಗೆ ಸತತವಾಗಿ ಸುಳ್ಳನ್ನು ತೋರಿಸುವಾಗಲೂ ಕೂಡ ಯಾಕೆಂದು ಕೇಳಲಿಲ್ಲ. ಸೊ ನಿಮ್ಮಿಂದ ನನಗೆ ಏನೇನೂ ಅಪೇಕ್ಷೆ ಇಲ್ಲ.
ಸತ್ಯವನ್ನು ತೋರಿಸಿ ಸತ್ಯವನ್ನು ಬರೆಯಿರಿ. ಎಲೆಕ್ಟ್ರಾನಿಕ್ ಮೀಡಿಯಾಗಳಿಗೆ ಸಿಎಂ ಸಿದ್ದರಾಮಯ್ಯ ಸಲಹೆಯನ್ನು ಕೊಟ್ಟಿದ್ದಾರೆ. ಯೂಟ್ಯೂಬರ್ಸಿಗೆ ಮೂಗುದಾರ ಹಾಕಲು ಚಿಂತನೆ. ಸೊ ಇದು ಸಿಎಂ ಸಿದ್ದರಾಮಯ್ಯನವರು ಎಲೆಕ್ಟ್ರಾನಿಕ್ ಮಾಧ್ಯಮದ ವಿರುದ್ಧ ಕಿಡಿಕಾರಿರ್ತಕ್ಕಂತಹ ರೀತಿ. ನೋಟಿಫಿಕೇಶನ್ ಆಗಿದೆ. ಇದು ಮೀನುಗಾಯಿ ಅಪೀಲ್ ಆಗಿದ್ದಾರೆ. ಕೇಂದ್ರ ಸರ್ಕಾರ ನೋಟಿಫಿಕೇಶನ್ ಆ ಕೆಲಸ ಪ್ರಾರಂಭ ಮಾಡಲಿಕ್ಕೆ ತೊಂದರೆ ಏನಿಲ್ಲ. ಆಮೇಲೆ ಅಲ್ಲಿ ಮುಳುಗಡೆ ಆಗ್ತದೆ. ಮುಳುಗಡೆ ಮತ್ತು ರಿಯಾಲಿಟೇಷನ್ಗೆ 1,40,000 ಎಕರೆ ಬೇಕು. ಈಗಾಗಲೇ 29,000 ಎಕರೆ ಅಕ್ವಿಷನ್ ಆಗಿದೆ. ಇನ್ನು ಉಳಿದಂತ 1,00,000 ಅದಕ್ಕೆ ನಾಳೆ ಮೀಟಿಂಗ್ ಕರೆದಿದ್ದೀನಿ. ಆ ಮೀಟಿಂಗ್ನಲ್ಲಿ ಬಹುಶಃ ಅಂತಿಮವಾಗಿ ತೀರ್ಮಾನ ಆಗ್ತದೆ ಅಂತ ಹೇಳಿ ಯಾಕೆಂದರೆ 75,000 ಎಕರೆಗಳಲ್ಲಿ 80% ಬರೀ ಜಮೀನು, 20% ಕೃಷಿ ಜಮೀನಿದೆ ಅಂತ ಹೇಳಿದ್ರೆ ರೈತರು ಬರೀ ಜಮೀನಿಗೆ 40 ಲಕ್ಷಕ್ಕಿಂತ ಜಾಸ್ತಿ ಕೇಳ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.